ಫ್ರೆಂಡ್, ನಿಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೋಬೇಕಾ ಅಥವಾ ಅದರಲ್ಲಿ ಯಾವ್ದು ತೊಗೋಬೇಕಂತ ನಿಮಗೆ ಕನ್ಫ್ಯೂಸ್ ಇದೆಯಾ? ನಿಮ್ಮ ಕನ್ಫ್ಯೂಸ್ ದೂರ ಮಾಡ್ತೀನಿ ಈಗ. ಅಥರಲ್ಲಿ 450 ಎಸ್ 450 ಎಸ್ರಲ್ಲಿ IDC 122 ದಿಂದ 161 ಪವರ್ ಪ್ಲೇ ಎವ್ರಿ ಡೇ. ಅದರಲ್ಲಿ ಟಾಪ್ ಸ್ಪೀಡ್ 90 ಕಿಲೋಮೀಟ್ರ್ ಇದೆ. ಆಮೇಲೆ ಚಾರ್ಜಿಂಗ್ ಇರುತ್ತೆ 8 ಅವರ್ಸ್ ಇರುತ್ತೆ. ಅದೆಲ್ಲ ಚಾರ್ಜಿಂಗ್ ಮೇಲೆ ಡಿಪೆಂಡ್ ಇರುತ್ತೆ. ಪವರ್ ಚಾರ್ಜರ್ ಇರುತ್ತೆ, ಅವೆಲ್ಲ 3 ಟೈಪ್ ಚಾರ್ಜರ್ ಇರುತ್ತೆ ಅದರಲ್ಲಿ. ಆಮೇಲೆ ಇಲ್ಲಿ ಅದು ಇದೆ ಆಯಿತಾ. ಆಮೇಲೆ ಇಲ್ಲಿ 450X IDC 126 ಇಂದ 161. ಇದರಲ್ಲಿ ಅದು ನೋಡೋಣ. ಇದರಲ್ಲಿ ಟಾಪ್ ಸ್ಪೀಡ್ 90 ಕಿಲೋಮೀಟ್ರ್ ಇದೆ. ಇದು 5 ಅವರ್ಸಲ್ಲಿ ಚಾರ್ಜಿಂಗ್ ಆಗುತ್ತೆ. ಯಾವುದು 450X. ಆಮೇಲೆ ಇದರಲ್ಲಿ 450FX IDC 157 ಇದೆ. ಇದರಲ್ಲಿ ಟಾಪ್ ಸ್ಪೀಡ್, ಇದು ಸ್ಪೋರ್ಟ್ಸ್ಗೋಸ್ಕರ ಯೂಸ್ ಮಾಡ್ಬೋದು. ಎಷ್ಟಪ್ಪ ಅಂತಂದರೆ 100 ಕಿಲೋಮೀಟ್ರ್ ಇದೆ ಇದು. ಆಮೇಲೆ ಚಾರ್ಜಿಂಗ್ 5 ಅವರ್ಸಲ್ಲಿ ಫುಲ್ ಆಗುತ್ತೆ. ಯಾರು ಸ್ಪೋರ್ಟ್ಸ್ ಬೇಕು ಅವರಿಗೆ ಇದು ನಾರ್ಮಲ್, ಓಕೆ, ಏನು ಪ್ರಾಬ್ಲಮ್ ಇರೋದಿಲ್ಲ. ಇದು ಅಂತಂದರೆ ಇದು ಸ್ಪೋರ್ಟ್ಸು ಯೂಸ್ ಮಾಡ್ಬೋದು ಅಥವಾ ಹಿಂಗೆ ಆಫೀಸ್ ಲೆವೆಲು ಯೂಸ್ ಮಾಡ್ಬೋದು. ಅದು 450X. ಆದಮೇಲೆ ಇದು ಅದರ್ ರಿಸ್ತಾ ಎಸ್ ಇದೆಯಲ್ಲ, ಇದು ಫ್ಯಾಮಿಲಿಗೋಸ್ಕರ ಅಷ್ಟೇ. ಫ್ಯಾಮಿಲಿಗೋಸ್ಕರ ಅಂತಂದರೆ ಯೂಸ್ ಮಾಡ್ಬೋದು, ಹಂಗೇನಿಲ್ಲ. ಇದು ಒಂದು ಸ್ವಲ್ಪ ಹೆವಿ ಇರುತ್ತೆ. ಇದು ಇದೆ ನೋಡಿ, ಇದು ಇದು ಫ್ಯಾಮಿಲಿಗೋಸ್ಕರ ಅಂತಂದರೆ ನಾರ್ಮಲ್ ಅಷ್ಟೇ, ಒಂಥರ ಆ್ಯಕ್ಟಿವ್ ಥರ ಫೀಲ್ ಆಗುತ್ತೆ ಇದು. ಆಮೇಲೆ ಇದು ಚಾರ್ಜಿಂಗ್ ಅಂತಂದರೆ 5 ಅವರ್ಸ್ ಆಗುತ್ತೆ. ಎಷ್ಟು IDC ಅಂತಂದರೆ ಇಷ್ಟು ಬರುತ್ತೆ. ಎಷ್ಟು 123 ಇರುತ್ತೆ. 120 ನಂತರ 159 ಇರುತ್ತೆ. ಆಮೇಲೆ ರಿಸ್ತಾ ಜೆಡ್ ಇರುತ್ತಲ್ಲ, ಅದು IDC 123ದಿಂದ 159 ಮಟ್ಟ ಇರುತ್ತೆ ಫ್ಯಾಮಿಲಿ ರಿಸ್ತಾಗೋಸ್ಕರ. ಆಮೇಲೆ ಇಲ್ಲಿ ಟಾಪ್ ಸ್ಪೀಡ್ ಅಂತಂದ್ರೆ 80 ಇರುತ್ತೆ. ಆಮೇಲೆ ಇಲ್ಲಿ ಅಂತಂದರೆ 5 ಅವರ್ಸಲ್ಲಿ ಫುಲ್ ಚಾರ್ಜಿಂಗ್ ಆಗುತ್ತೆ. ಎಲ್ಲ 5 ಅವರ್ಸಲ್ಲಿ ಚಾರ್ಜಿಂಗ್ ಆಗುತ್ತೆ. ಬಟ್ 450X ಇದೆ ಅಲ್ಲ, ಎಲ್ಲ 450S ಇದೆ ಅಲ್ಲ, ಅದು ಸ್ವಲ್ಪ ಲೇಟ್ ಆಗುತ್ತೆ, 8 ಅವರ್ಸ್ ಆಗುತ್ತೆ. ಇದರಲ್ಲಿ ನಿಮಗೆ ಯಾವ್ದು ತೊಗೋಬೇಕಂತ ಹೇಳಿ ನಿಮಗೆ ಕನ್ಫ್ಯೂಸ್ ಇದೆಯಾ? ಯಾವ್ದು ತೊಗೋಬೇಕಂತಂದ್ರೆ ನನಗಿಂತ ಬೆಟ್ರಪ್ಪ ಅಂತಂದರೆ ಈ ದಸರಾಗೆ ಎಲ್ಲರೂ ತೊಗೋತಿದ್ದಾರೆ, ಭಾಳ ಜನ ತೊಗೋತಿದ್ದಾರೆ ಅಂತಂದರೆ ಇದರಲ್ಲಿ ರಿಸ್ತಾ ಜೆಡ್ ಇದು ಫ್ಯಾಮಿಲಿಗೋಸ್ಕರ ಇದು ತೊಗೋತಿದ್ದಾರೆ. ಆಮೇಲೆ 450X ಇದೆ ಅಲ್ಲ, IDC 126ದಿಂದ 161 ಮಟ ಇದು ತೊಗೋತಿದ್ದಾರೆ. ಇದು ಫಾಸ್ಟ್ ಚಾರ್ಜರ್ ತೊಗೊಂಡ್ರೆ ಒಂದು 3 ಅವರ್ಸಲ್ಲಿ 4 ಅವರ್ಸಲ್ಲಿ ಚಾರ್ಜ್ ಆಗುತ್ತೆ. ಇದು ಎಲ್ಲಕ್ಕಿಂತ ಬೆಟ್ರ್ ನನಗೆ ಇದು ಅನಿಸ್ತಿದೆ. ಯಾಕಂದರೆ ಎಲ್ಲರೂ ಇದೇ ತೊಗೋತಿದ್ದಾರೆ ದಸರಾಕ್ಕೆ. ನಾನು ನೋಡಿದ್ದೀನಿ, ಅಲ್ಲಿ ಹೋಗಿದ್ದೀನಿ, ಎಲ್ಲರೂ ಇದೇ ಬುಕ್ಕಿಂಗ್ ಮಾಡಿದ್ದಾರೆ. ಭಾಳ ಜನ ಅಂತಂದರೆ ಇದೇ ತೊಗೊಂಡಿದ್ದಾರೆ ಆಲ್ರೆಡಿ, ಮತ್ತು ಬುಕ್ಕಿಂಗೂ ಆಗಿದೆ ಎಲ್ಲರದು. ಎಲ್ಲದಕ್ಕಿಂತ ಬೆಟ್ರ್ ಅನಿಸುತ್ತೆ ಇದು. ಹಂಗೆ ಮಾಡಿದ್ರೆ ಮೇಂಟೆನ್ಸ್ ಅಷ್ಟೇನಿಲ್ಲ, ಜಸ್ಟ್ ಅಂತಂದರೆ ಸರ್ವಿಸಿಂಗ್ ಆಗುತ್ತೆ. ಸರ್ವಿಸಿಂಗ್ ಅಂಥದ್ದು ಏನು ಭಾಳ ಇಲ್ಲ ಇದರಲ್ಲಿ. ಜಸ್ಟ್ ಅಂತಂದರೆ ಏನು ಬೆಲ್ಟ್ ನೋಡ್ತಾರೆ, ಬೆಲ್ಟು. ಆಮೇಲೆ ಏನಪ್ಪ ಅಂತಂದರೆ ಅದೇ ಬೆಲ್ಟ್ ನೋಡ್ತಾರೆ ಅಷ್ಟೇ. ಒಂದು ಸ್ವಲ್ಪ ಏನರ ಅಂತಂದರೆ ಇದು ಅಲಾಯ್ ಅವೆಲ್ಲ ಚೆಕ್ ಮಾಡಿ ನೋಡ್ತಾರೆ, ಏನಿರುತ್ತೆ ಹಂಗಿಲ್ಲ ಅಂತೇಳಿ. ಆಮೇಲೆ ಇದರಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂತಂದರೆ ಏನಪ್ಪ ಅಂತಂದರೆ, ಈಗ ಇದರಲ್ಲಿ
ಎಸ್, ಇದರಲ್ಲಿ ಹೇಳ್ತೀನಿ ನಾನು ನಿಮಗೆ. ಇದು ಆ ಥರದ್ದು ಪ್ರೈಸ್ ಹೇಳ್ತೀನಿ. ಎಲ್ಲರಿಗೂ ಇದೆ. ಎಷ್ಟಿರುತ್ತೆಪ್ಪ ಆನ್ ರೋಡ್ ಎಷ್ಟಿರುತ್ತೆ, ಎಲ್ಲರಿಗೂ ಕನ್ಫ್ಯೂಸ್ ಇರುತ್ತೆ. ಹೆಂಗಪ್ಪ ವೆಹಿಕಲ್ಲು ಪರ್ಚೇಸ್ ಮಾಡ್ಕೋಬೇಕಾದ್ರೆ ಏನು ಗೊತ್ತಿರೋದಿಲ್ಲ, ಯಾರಿಗೂ ಗೊತ್ತಿರೋದಿಲ್ಲ. ಬಟ್ ಇದರಲ್ಲಿ ನಿಮಗೆಲ್ಲ ಡೀಟೇಲ್ಸ್ನ ಹೇಳ್ತೀನಿ. ಈಗ ಏನು ತೊಗೋಬೇಕಂತ ಮಾಡಿದಾರ ಅವರು ಇದು ನೋಡ್ಬೋದು ಒಂದ್ಸಲಿ. ಇಲ್ಲೇ ಇದೆ, ನೋಡಿ, ಇದು ನೋಡಿ. ನಿಮಗೆ ಇದರ ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ IDC. ಇದೆ ನೋಡಿ, ಇಲ್ಲಿ ನೋಡಿ, ಅದರಲ್ಲಿ 450S IDC 122 ಕಿಲೋಮೀಟರ್. ಆಮೇಲೆ IDC ಇದರಲ್ಲಿ 161 ಕಿಲೋಮೀಟರ್. ಇದು ಎಸ್ನಲ್ಲಿ, ಇದು ಟಾಪ್ ಮಾಡಲು, ಇದು ನಾರ್ಮಲ್ ಅಷ್ಟೇ. ಇದರಲ್ಲಿ ಈಗ ನೋಡಿ, ಇಲ್ಲಿ ಎಸ್ದು ಆಯಿತು. ಆಮೇಲೆ 450X ಇದೆ ಅಲ್ಲ, IDC 126 ಕಿಲೋಮೀಟರ್ ಇದೆ. ಆಮೇಲೆ IDC 161 ಕಿಲೋಮೀಟರ್ ಇದೆ. ಇದರಲ್ಲಿ ನಿಮಗೆ ನೋಡಿ ಏನೇನು ಬರುತ್ತೆ ಅಪ್ಪ ಅಂತಂದರೆ, ಇದರಲ್ಲಿ ಎಕ್ಸ್ ಶೋರೂಮ್ ಪ್ರೈಸು ಇಲ್ಲಿ GST ಎಲ್ಲ ಹಿಡ್ಕೊಂಡು ಇದು ನೋಡಿ ಎಷ್ಟಿದೆ ಅಂತಂದರೆ 450Sರಲ್ಲಿ ನಿಮಗೆ 1,38,000 ಚಿಲ್ಲರೆ ಆಗುತ್ತೆ. ಇಲ್ಲಿ IDC 161 ಕಿಲೋಮೀಟರ್ದು ಇದು ಟಾಪ್ ಮಾಡಲು, ಇದರಲ್ಲೇ ಎಸ್ರಲ್ಲಿ 151 ಸಮಥಿಂಗ್ ಇದೆ. ಆಮೇಲೆ ಇಲ್ಲಿ 450Xರಲ್ಲಿ ಇದು ನೋಡಿ, IDC 126 ಕಿಲೋಮೀಟ್ರದು ಎಷ್ಟು 1,54,000 ಚಿಲ್ಲರೆ ಇದೆ. ಇಲ್ಲಿ IDC 161 ಕಿಲೋಮೀಟ್ರದ್ದು 1,65,000 ಚಿಲ್ಲರೆ ಇದೆ. ಇದು ಟೋಟಲ್ ಎಲ್ಲ ಹಿಡ್ಕೊಂಡು ನೋಡಿ, ನಾನು ನಿಮಗೆ ಒಂದೇ ಹೇಳ್ತಿದ್ದೀನಿ, ಯಾಕಂದರೆ ಇದು ಎಲ್ಲರೂ ತೊಗೋತಿದ್ದಾರೆ ಅಂತ ಇದರ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. 450Xದೇ ಹೇಳ್ತೀನಿ. ಕನ್ಫ್ಯೂಸ್ ಹಾಕ್ಕೊಳ್ಲಿಕ್ಕೆ ಹೋಗ್ಬಾರ್ದು. ಮತ್ತು ನೀವು ಮತ್ತೆ ತೊಗೋಬೇಕು, ಏನು ಹೇಳಿದಾನಪ್ಪ ಇವನು ಅಂತ ಹಿಂಗೆಲ್ಲ ಇದು ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು. ಇದರದ್ದು ಒಂದೇ ಹೇಳ್ತೇನೆ ನಾನು ನಿಮಗೆ. IDC 161 ಕಿಲೋಮೀಟ್ರದು ಟಾಪ್ ಮಾಡಲ್ ಇದು. ಇದರ ಬಗ್ಗೆ ನಾನು ಹೇಳ್ತೀನಿ ಮಾಹಿತಿ. ಇದು ಏನಪ್ಪ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆ PME ಡ್ರೈವ್ ಸಬ್ಸಿಡಿ ಎಷ್ಟು ಬರುತ್ತೆ ಅಪ್ಪ ಅಂತಂದರೆ, ಇಲ್ಲಿ ನೋಡಿ 5,000 ರೂಪಾಯಿ ನಿಮಗೆ ಸಬ್ಸಿಡಿ ಇರುತ್ತೆ. 5,000 ರೂಪಾಯಿ ಸಬ್ಸಿಡಿ ಇರುತ್ತೆ. ಆಮೇಲೆ ಇಲ್ಲಿ ಅಂತಂದರೆ ಪ್ರೈಸ್ ಬೆನಿಫಿಟ್ ಎಷ್ಟಿದೆ ಅಂತಂದರೆ, ಪ್ರೈಸ್ ಬೆನಿಫಿಟ್ಟು ಇಲ್ಲಿ ನೋಡಿ 2,000 ರೂಪಾಯಿ ಇದೆ ನಿಮಗೆ. ಆಮೇಲೆ ಇಲ್ಲಿ ನೋಡಿ, ಎಕ್ಸ್ ಶೋರೂಮ್ ಪ್ರೈಸು GST ಎಲ್ಲ ಹಿಡ್ಕೊಂಡು ಇಲ್ಲಿ ನೋಡಿ 1,58,000 ಚಿಲ್ಲರೆ ಇದೆ. ಆಮೇಲೆ ಇಲ್ಲಿ ನೋಡಿ RTO ರಿಜಿಸ್ಟ್ರೇಷನ್, ಸ್ಮಾರ್ಟ್ ಕಾರ್ಡ್ ಫೀಸು ಅವೆಲ್ಲ ಅಂತಂದರೆ ಎಷ್ಟಪ್ಪ ಅಂತಂದರೆ 2,500 ಇದೆ. ಆಮೇಲೆ ಇನ್ಸೂರೆನ್ಸ್ ಇಟ್ಕೊಂಡು 8,360 ರೂಪಾಯಿ ಇದೆ. ಆಮೇಲೆ ಇಲ್ಲಿ ಅಡಿಷ್ನಲ್ ಚಾರ್ಜು 500 ರೂಪಾಯಿ ಇದೆ. ಆಮೇಲೆ ಆನ್ ರೋಡ್ ಪ್ರೈಸು ವಿದೌಟ್ ಪ್ರೋಪ್ಯಾಕ್ ಇದು ಎಲ್ಲದಕ್ಕಿಂತ ಬೆನಿಫಿಟ್ ಅಂತಂದರೆ ನಿಮಗೆ ಇದೆ ನೋಡಿ. ಪ್ರೋಪ್ಯಾಕ್ ಇದು ಅಲ್ಲ, ನಿಮಗೆ ಬುಕ್ಕಿಂಗ್ ಅಮೌಂಟು 2,500 ಇದು ನೋಡಿ. ಇದು ಪ್ರೋಪ್ಯಾಕ್ ಎಷ್ಟು 1,69,000 ಚಿಲ್ಲರೆ ಇದೆ. ಆಮೇಲೆ ಇದರಲ್ಲಿ ನೋಡಿ ಪ್ರೋಪ್ಯಾಕ್ ಇದೆ ಅಲ್ಲ, ಎಲ್ಲದಕ್ಕಿಂತ ಪ್ರೋಪ್ಯಾಕ್ ಅಂತಂದರೆ ಇದೇ ಇಂಪಾರ್ಟೆಂಟ್ ನಿಮಗೆ. ರೇಂಜಿಗೆ ಇದೇ ಇಂಪಾರ್ಟೆಂಟು ಪ್ರೋಪ್ಯಾಕ್.
ಇದು ಪ್ರೋ ಪ್ಯಾಕ್ ತೊಗೊಂಡ್ರೇ ನಿಮಗೆ ಏನಪ್ಪ ಅಂತಂದರೆ ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ. ಪ್ರೋ ಪ್ಯಾಕ್ದು 20,000 ರೂಪಾಯಿ ಕೊಟ್ಕೊಂಡು ನೀವು ಪ್ರೋ ಪ್ಯಾಕ್ ತೊಗೊಂಡ್ರಪ್ಪ ಅಂತಂದರೆ ನಿಮಗೆ ಇಷ್ಟ ಆಗತ್ತೆ. ಎಷ್ಟು 1,89,000 ಆಗತ್ತೆ. ಅಂದರೆ ಟೋಟಲ್ ನಿಮಗೆ 2 ಲಕ್ಷ ಮಟ್ಟ ಆಗತ್ತೆ. ಎಲ್ಲ ಎಕ್ಸೆಸರೀಸ್ ಹಿಡ್ಕೊಂಡು 2 ಲಕ್ಷ ತನಕ ಆಗತ್ತೆ. ಎಕ್ಸೆಸರೀಸ್ ಇಲ್ಲಿ ಕೆಳಗಿದೆ, ಅದೆಲ್ಲ ಹಿಡ್ಕೊಂಡು 2 ಲಕ್ಷ ಮಟ್ಟ ಹೋಗುತ್ತೆ. ಇಲ್ಲಿ ನೋಡಿ, ಟಾಪ್ ಮಾಡಲ್ ಇದು 450X. ಆಮೇಲೆ ಇದರಲ್ಲಿ ನಾನು ನಿಮ್ಗೆ ಹೇಳ್ತಿದ್ದೀನಿ, ಟೋಟಲ್ ಎಲ್ಲ ಅಂತಂದರೆ ಬುಕ್ಕಿಂಗ್ ಎಲ್ಲ ಮಾಡಿಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಇಷ್ಟಾಗತ್ತೆ. ಎಷ್ಟು 450Xದು 189,000 ಆಗುತ್ತೆ. ಇದರಲ್ಲಿ ಎಕ್ಸೆಸರೀಸ್ ಬಿಟ್ಕೊಂಡು ಇಷ್ಟಾಗತ್ತೆ. ಮತ್ತು ಎಕ್ಸೆಸರಿಗೋಸ್ಕರ ಇಲ್ಲಿ ನೋಡಿ, ಇದು ಏನಪ್ಪ ಅಂತಂದರೆ ಇದು ಎಕ್ಸೆಸರೀಸ್ ಎಲ್ಲ ಹಿಡ್ಕೊಂಡು ಇದೇನು ಇದು ನೋಡಿ, ಇದು ನೋಡಿ ಸೀಟ್ ಕವರ್ ಅದೆಲ್ಲ ಹಿಡ್ಕೊಂಡು ಇಲ್ಲಿ ನೋಡಿ ಏನೇನಿದೆ ಇಲ್ಲಿ. ಇನ್ಸೂರ್, ಇ-ವೇ, ಶೀಲ್ಡ್, 0 ಡಿಫ್, ರಿಟರ್ನ್ ಟು ಇನ್ವಾಯ್ಸ್, ಬ್ಯಾಟ್ರಿ ಪ್ರೊಟೆಕ್ಟ್, ಪ್ರೋ ಪ್ಯಾಕ್, ಚಾರ್ಜರ್ ಇವೆಲ್ಲ ಹಿಡ್ಕೊಂಡು ಇಷ್ಟಾಗತ್ತೆ. ಇಲ್ಲಿ ನೋಡಿ. ಆಮೇಲೆ ಇದು ನೀವು ತೊಗೊಲೇಬೇಕು. EBW 8 ಇಯರ್ಸ್ ಇರುತ್ತಲ್ಲ, ಪ್ಲಸ್ 3 ಇಯರ್ಸ್ ಆ್ಯಡ್ ಆನ್. ಇದು ನೋಡಿ 5,000 ರೂಪೀಸ್. ಇದು ತೊಗೊಲೇಬೇಕು ನೀವು. ಏನಪ್ಪ ಅಂತಂದರೆ ಇದೆಲ್ಲ 8 ವರ್ಷ. ಇದು 8 ಇಯರ್ಸ್ ಅದು ನಿಮಗೆ ಫುಲ್ 8 ಇಯರ್ಸ್ದು ಆ್ಯಡ್ ಆಗುತ್ತೆ. ಬ್ಯಾಟ್ರಿ ಮತ್ತು ಮೋಟ್ರದ್ದು ಎಲ್ಲ ಹಿಡ್ಕೊಂಡು 8 ಇಯರ್ಸ್ ಮಟ್ಟ ನಿಮಗೆ ವಾರಂಟಿ ಸಿಗುತ್ತೆ. ಆಮೇಲೆ ಸೈಡ್ ಸ್ಟೆಪ್ ಇದೆ ಅಲ್ಲ, ಇದು ನೋಡಿ ಎಷ್ಟು 2,200 ರೂಪಾಯಿ ಆಗುತ್ತೆ. ಆಮೇಲೆ ಫೋರ್ಕ್ ಇದು ಏನಪ್ಪ ಅಂತ 3,000 ರೂಪಾಯಿ ಆಗುತ್ತೆ. ಇದರದ್ದು 3,000. ಆಮೇಲೆ ಇದು TPMS ಅದು ಎಷ್ಟಪ್ಪ ಅಂತಂದರೆ 5,000 ಆಗುತ್ತೆ. ಆಮೇಲೆ ಇದರಲ್ಲಿ ಸೀಟ್ ಕವರ್ ಅಂತಂದರೆ ನೀವು ಇಲ್ಲಿ ತೊಗೋಬೋದು ಅಥವಾ ತೊಗೋಲಿಕ್ಕಿಲ್ಲ. ಏನು ಇದು ಎಕ್ಸೆಸರೀಸ್ ಅಂತಂದ್ರೆ ನಿಮ್ಮ ಮರ್ಜಿ ಅದು. ನೀವು ತೊಗೊಂಡ್ರೆ ತೊಗೋರಿ ಅಥವಾ ಬಿಡ್ರಿ, ಅದಕ್ಕೇನು ಹಂಗೇನಿಲ್ಲ. ಇಂಪಾರ್ಟೆಂಟ್ ಏನಿರುತ್ತಲ್ಲ ಅದಷ್ಟೇ ತೊಗೋರಿ ನೀವು. ನಿಮಗೆ ಫ್ರೀ ಅಂತಂದರೆ ಹೆಲ್ಮೆಟ್ ಸಿಗುತ್ತೆ, ಒಂದು ಜಾಕೆಟ್ ಸಿಗುತ್ತೆ. ಆಮೇಲಪ್ಪ ಅಂತಂದರೆ ಕೀ ಸಿಗುತ್ತೆ. ಕೀ ಅದಕ್ಕೆ ಏನರ ಬೇಕಂದರೆ ಸೀಟ್ ಕವರ್ ಅಥವಾ ಏನರ ನಿಮಗೆ ಕೊಡ್ಬೋದು. ಒಂದು 2-3 ಐಟಮ್ಸ್ ಕೊಡ್ಬೋದು. ಇದರಲ್ಲಿ ಹಾಫ್ ಫೇಸ್ ಹೆಲ್ಮೆಟ್, ಇದು ಹೆಲ್ಮೆಟ್ ಒಂದು ಸಿಗುತ್ತೆ ನಿಮಗೆ ಫ್ರೀಯಾಗಿ ಅಂತಂದರೆ. ಅದು ಫುಲ್ ಫೇಸ್ ಹೆಲ್ಮೆಟ್ ಇದೊಂದು ಸಿಗುತ್ತೆ. ಆಮೇಲೆ ಇದರಲ್ಲಿ ಅಂತಂದರೆ ನಾನು ನಿಮಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಹೇಳ್ತೀನಿ ಅಂತ, ನಿಮಗೆ ಮೈಲೇಜ್ ಬರಬೇಕಪ್ಪ ಅಂದರೆ, ಒಂದು ರೇಂಜ್ ನಿಮಗೆ ಬರಬೇಕಂತಂದರೆ ಏನು ತೊಗೋಬೇಕು, ಇಂಪಾರ್ಟೆಂಟ್ ಏನಿದರಲ್ಲಿ ಅಂತಂದರೆ ಸಾಫ್ಟ್ವೇರ್. ಏನು ಪ್ರೋ ಪ್ಯಾಕ್. ಇದು ಪ್ರೋ ಪ್ಯಾಕ್ ಇದೆಯಲ್ಲ, ಪ್ರೋ ಪ್ಯಾಕ್ ನೀವು ಇದು ತೊಗೋಲೇಬೇಕು. ಯಾಕಂತಂದರೆ ಇದು ನಿಮಗೆ ಒಂದು ರೇಂಜ್ ಅಂತಂದರೆ, ಈಗ ಇದರಲ್ಲಿ 2-3 ರೇಂಜ್ ಇದೆ ಅಂತ ತಿಳ್ಕೊರಿ ನೀವು. ಒಂದು ಟಾಪ್ ಮೋಡ್ ಇದ್ದಿರಬೇಕು ಅಥವಾ ಒಂದು ನಾರ್ಮಲ್ ಮೋಡ್ ಇದ್ದಿರಬೇಕು, ಯಾವ್ದಾರ ಒಂದೇ. ಈಗ 50 ಈಗ ಬೈಕಲ್ಲಿ ಇದೆ ಅಲ್ಲ, ಈಗ 50 ಈಗ ಎಷ್ಟಪ್ಪ ಅಂತಂದರೆ ಇಲ್ಲಿ ನಿಮಗೆ ಹೇಳ್ತೀನಿ. ಈಗ ಒಂದು ಇದರದ್ದು ಹೇಳ್ತೀನಿ. IDC ಎಷ್ಟಪ್ಪ ಅಂತಂದರೆ 126ದಿಂದ 161 ಇದೆಯಲ್ಲ, ಇದು ನಿಮಗೆ ರೇಂಜ್ ಸಿಗಬೇಕಂತಂದರೆ ಒಂಥರ ರೈಡ್ ಮೋಡ್ ಇರುತ್ತೆ, ಅಥವಾ ಅದರಲ್ಲಿ ರಾಪ್ ಮೋಡ್ ಇರುತ್ತೆ, ಅಥವಾ ನಾರ್ಮಲ್ ಅಥವಾ ಸ್ಪೀಡ್ ಇರುತ್ತೆ ಅಂತ ತಿಳ್ಕೊರಿ. ನೀವೀಗ 40ರಿಂದ 50 ಸ್ಪೀಡಲ್ಲಿ ಇಡಬೇಕಂತಂದರೆ ಇದು ಪ್ರೋ ಪ್ಯಾಕ್ ನೀವು ತೊಗೋಲೇಬೇಕು. ಅಥವಾ ನೀವು ಎಕ್ಸಲೇಟ್ರ್ ಹೆಂಗೆ ಇದು ಮಾಡ್ತಿರಲ್ಲ ಹಾಗೆ ಹೆಚ್ಚಿಗೆ ಕಡಿಮೆ ಆಗುತ್ತೆ. ಅದು ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ. ಪ್ರೋ ಪ್ಯಾಕ್ ನೀವು ತೊಗೊಂಡ್ರೆ ಅಂತಂದರೆ ನಾರ್ಮಲ್ ವೆಹಿಕಲ್ ಥರನೇ. ಅದು ನೀವು ಏನು ಅಂತಂದರೆ ಪೆಟ್ರೋಲ್ ವೆಹಿಕಲ್ ಹೆಂಗಿರುತ್ತಲ್ಲ, ರೇಸ್ ನಾವು ಕೊಟ್ಟರೆ ಡಿಪೆಂಡ್ ಅಪಾನ್ ನಿನ್ನ ಮೇಲೆ ಇರುತ್ತಲ್ಲ ಹಂಗೆ. ಇದು ನೀವು ತೊಗೊಂಡ್ರೆ ಅಂತಂದರೆ ಜಸ್ಟ್ ನೀವು 50ದಿಂದ 40 ಮಟ್ಟ ಇಟ್ಟರೆ ಅಂತಂದರೆ ಅಷ್ಟೇ, ಒಂದು ನಾರ್ಮಲ್ ಒಂದು ಸ್ಟೇಬಲ್ ಆಗಿ ಇರುತ್ತೆ.
ಮತ್ತು ಇದರಲ್ಲಿ ರೇಂಜು ನಿಮಗೆ ಕೊಡುತ್ತೆ. ಜಸ್ಟ್ ಅದು ಮೀಟ್ರ್ ಏನು ತೋರಿಸುತ್ತಲ್ಲ ರೇಂಜು ಇಷ್ಟು ಅಂತಂದರೆ ರೇಂಜ್ ಇಷ್ಟು ಕೊಡುತ್ತೆ, ಇಷ್ಟು ಚಾರ್ಜಿಂಗ್ ಆಗುತ್ತೆ, ಇಷ್ಟು ನಿಮಗೆ ಓಡುತ್ತೆ ಅಂತ ಹಿಂಗಿರುತ್ತಲ್ಲ ಅಷ್ಟೇ ನಿಮಗೆ ಇದಾಗುತ್ತೆ. ಆಮೇಲೆ ಏನಪ್ಪ ಅಂತಂದರೆ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಇದು ಎಲ್ಲದಕ್ಕಿಂತ ಇದೇ ಇಂಪಾರ್ಟೆಂಟು. ಪ್ರೋ ಪ್ಯಾಕ್ ನೀವು ತೊಗೋಲೇಬೇಕು. ಹಾಗಾದ್ರೆ ಅಂತ ನೀವು ಇದು ತೊಗೊಂಡಿಲ್ಲ ಅಂತ ನಾರ್ಮಲ್ ವೆಹಿಕಲ್ ಥರ ಇರುತ್ತೆ. ನೀವು ಹೆಂಗೆ ರೇಂಜ್ ಇರ್ತಾರೆ ಅದು ನಿಮಗೆ ಆವಾಗ 70 ಕೊಡ್ಬೋದು ಅಥವಾ 80 ಮಟನ್ ಕೊಡ್ಬೋದು, ಅಥವಾ ಎಷ್ಟು ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ ರೇಸ್ ಹೆಂಗೆ ಇರ್ತೀರಲ್ಲ ಹಾಗೆ. ಅದು ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ ಅದು. ನೀವು ಇದು ಪ್ರೋ ಪ್ಯಾಕ್ ತೊಗೊಂಡ್ರೆ ಒಂದು ಅಡ್ಜಸ್ಟ್ಮೆಂಟು ಅವು ನೀವು ಏನಪ್ಪ ಅಂತಂದರೆ ರೈಡ್ ಮೋಡ್ ಇಟ್ಟಿರಲ್ಲ ಅಲ್ಲಿ 60 ಇದೆ ಅಂತ 60 ನಿಮಗೆ ಮೈಲೇಜ್ ಕೊಡುತ್ತೆ, ರೇಂಜ್ ಕೊಡುತ್ತೆ. ಅದೇ ಇಂಪಾರ್ಟೆಂಟು. ಮತ್ತು ಏನಿಲ್ಲ. ಮತ್ತು ನೀವು ಇದರಲ್ಲಿ ಕನ್ಫ್ಯೂಷನ್ ಏನಾಗೋದಂಥದ್ದು ಏನಿಲ್ಲ. ನೀವು ತೊಗೊಂಡ್ರೆ ಅಂತಂದರೆ ಇದು ಓಕೆ 450X ಇದೆಯಲ್ಲ ಇದು ಬೆಟ್ರು. ಇದೂ ಬೆಟ್ರೆ, ಹಂಗೇನಿಲ್ಲ. ಇದು ಯಾರು ಸ್ಪೋರ್ಟ್ಸು ಅಥವಾ ರಫ್ ಆಗಿ ಯೂಸ್ ಮಾಡ್ತಾರಲ್ಲ ಇವು ಎರಡೂ ಬೆಟ್ರ್ ನನಗೆ ಅನಿಸುತ್ತೆ. ಇದು ಫ್ಯಾಮಿಲಿಗೋಸ್ಕರ ಅಂತಂದರೆ ಇದು ರಿಸ್ತಾ ಜೆಡ್ ಇದು ಬೆಟ್ರ್ ಎಲ್ಲಕ್ಕಿಂತ ಇದೇ ಬೆಟ್ರ್ ಅನಿಸುತ್ತೆ ನನಗೆ. ಈ ಸ್ಪೋರ್ಟ್ಸ್ ಮೋಡಲ್ಲಿ ಇದು ತೊಗೋಬೋದು ನೀವು. ಇದು ಬಾಯ್ಸ್ ಎಲ್ಲರೂ ಇದು ತೊಗೋಬೋದು. ಇದು ಫ್ಯಾಮಿಲಿಗೋಸ್ಕರ ಅಂದರೆ ಇದೇ ತೊಗೋಬೋದು, ಮತ್ತೇನಿಲ್ಲ. ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಇದೆ. ಥ್ಯಾಂಕ್ ಯು ಸೋ ಮಚ್.